ನಮಸ್ಕಾರ ಸ್ನೇಹಿತರೆ, ಎರಡನೇ ದಿನ UAE ನಲ್ಲಿ ನೋಡಿ ಹೆಂಗೆ ಅಂತ ಗೊತ್ತಾಗತ್ತೆ ನೋಡಿ. ಈಗ ನೋಡಿ ನೆರಳಲ್ಲಿ ಇದೀವಿ, ತಣ್ಣಗಿದೆ, ಏರ್ ಕಂಡೀಷನ್. ಬನ್ನಿ ಈಗ ಆಕ್ಚುಯಲ್ ರಿಯಾಲಿಟಿ ತೋರಿಸ್ತೀವಿ ನೋಡಿ. ಫುಲ್ ಬ್ಲೀಚ್ ಔಟ್ ಆಗ್ತಿದೀವಿ. ಸಿಕ್ಕಾಪಟ್ಟೆ ಶೆಕೆ ಇದೆ, ಬಿಸಿಲಿದೆ, ಹೀಟ್ ವೇವ್ಸ್ ನೋಡಿ. ಏನ್ ಅನ್ಸತ್ರ ಏನ್ ಇಷ್ಟೊಂದು ಬಿಸಿಲಿದೆ, ಅಯ್ಯೋ ನನ್ ಬೇರೆ ಇದು ಕೈಗೆ ಹಾಕಕ್ ತರ್ಲಿಲ್ಲ, ಕೈಗೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಇವತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾ ಇತ್ತು. ಸೀದಾ ಹೋಗಿ ಒಂದು ಕೇರಳ ಹೋಟ್ಲೊಳಗೆ ನುಗ್ಗಿದ್ವಿ. ಓಕೆ, ತಕ್ಕ ಮಟ್ಟಿಗೆ ಚೆನ್ನಾಗೇ ಇತ್ತು. ಇಬ್ಬರು ಬ್ರೇಕ್ಫಾಸ್ಟ್ ಇಲ್ಲೇ ಮುಗಿಸ್ಕೊಂಡ್ವಿ ಇವತ್ತು. ನೋಡಿ ಇವರೇ ನೋಡಿ ಇಲ್ಲಿ ದುಬೈನ ಇವಾಗ ಆಳ್ತಾ ಇರೋ ಶೇಖ್ಗಳು. ಸೊ ಸ್ನೇಹಿತರೆ, ಈಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬಿಸಿಲು ನೆತ್ತಿ ಸುಡ್ತಾ ಇದೆ ಆ್ಯಕ್ಚುಲಿ. ನೋಡಿ ನಮ್ಮ ಟ್ರಾವೆಲ್ ರೂಟ್ ಇವತ್ತು ಏನಿರುತ್ತೆ, ನಮ್ಮ ಜರ್ನಿ ಏನಿರುತ್ತೆ ಒಂದು ಬ್ರೀಫ್ ಕೊಟ್ಬಿಡು. ಬೇಸಿಕಲಿ ಇವತ್ತು ಬಂದ್ಬಿಟ್ಟು ನಾವು ದ ಫ್ಯೂಚರ್ ಮ್ಯೂಸಿಯಂ ಅಂದ್ಬಿಟ್ಟು ಮರುಭೂಮಿಯಲ್ಲಿ ಒಂದು ಸಿಟಿ ನಿರ್ಮಾಣ ಮಾಡಿ ಎಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಹೊರಗಡೆ ಆಕ್ಚುಲಿ ಹಾಗೆ ಓಡಾಡೋದೇ ಕಷ್ಟ ಏನ್ರ. ಹೌದು, ಅಂತ ಇದ್ರ ಕಡೆ ಒಂದು ಲೈಕ್ ಅಂದ್ರೆ ಮಾನವ ನಿರ್ಮಿತ ಪ್ಲೇಸಸ್ಗಳನ್ನ ನಿರ್ಮಾಣ ಮಾಡಿ ಸಖತ ಮಾಡಿದ್ದಾರೆ. ನೋಡಬ್ರೋ, ಇದು ನಿಮ್ಗೆ ಗೊತ್ತಿರೋ ಇಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಇದೆಲ್ಲ ಆಕ್ಚುಲಿ ಇಲ್ಲಿ ನೈಸರ್ಗಿಕವಾಗಿ ಮರಳು ಭೂಮಿ ಅಷ್ಟೇ ಇರೋದು. ಅದನ್ನ ವಾಸ ಮಾಡಲು ಯೋಗ್ಯವಾಗಿರುವಂತಹ ಪ್ರದೇಶವಾಗಿ ರೂಪ ಮಾಡಿದ್ದಾರೆ. ತುಂಬಾ ಜನ ಇಲ್ಲಿ ಮೆಟ್ರೋ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಒಂದು ಮೆಟ್ರೋದಲ್ಲಿ AC ಇರುತ್ತೆ. ನೋಡಿ ಏನ್ರ ಹಿಂಗಿದೆ ಮಿಷನ್ಸು. ಕಾರ್ಡು ಯಾವ ಕಡೆ ಹೋಗ್ಬೇಕು? ಎಂತ ಎಂತ ಎಲ್ಲಿ ಹೋಗ್ಬೇಕಾ? ಯಾವ ಕಡೆ ಹೋಗ್ಬೇಕಾ? ಯಾವ ಕಡೆ ಹೋಗ್ಬೇಕಾ? ನಾವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಅಳಸೆ ಹೋಗ್ಬಿಟ್ಟಿದೆಯಲ್ಲ ಇದು. ಅಲ್ದಿನ್ ಮೆಟ್ರೋ, ಅಲ್ದಿನ್ ಎಲ್ಲಿದೆ ಬ್ರೋ? ನೋಡು ಬ್ರೋ, ನಾವೆಲ್ಲಿದ್ದೀವಿ? ಇದು ಅಬೂಬಕರ್ ಸಿದ್ದಿಕಿ ಯೂನಿಯನ್ ಗೋಲ್ಡ್. ಯೂನಿಯನ್ ಇಲ್ಲೇ ಇರೋದು, ಅಲ್ಲಿಂದ ಚೇಂಜಾ? ನೋಡ್ರ, ಇವ್ರು ಮಾತ್ರ ಹೋಗೋದು, ಅಂಗವಿಕಲರಿಗೆ ಮಾತ್ರ ಪ್ರವೇಶ ಇಲ್ಲಿ. ಇಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ಯಾರ, ಮಾತ್ರ ಜನರನ್ನು ಫಾಲೋ ಮಾಡ್ತಾರೆ. ಅದ್ರ ಏನು ಮಾಡ್ತೀರಾ, ಪಾಕಿಸ್ತಾನದವರು ಇಂಡಿಯಾದವರು ಇಲ್ಲಿ ಜಾಸ್ತಿ ಇರೋ ಕಾರಣ ಅಲ್ಲರ ಸ್ವಲ್ಪ ನಿಮ್ಗೆ ಇಂಡಿಯನ್ ವೈಬ್ಸ್ ಫೀಲ್ ಆಗತ್ತೆ. ಮೆಟ್ರೋ ಎಷ್ಟು ಪರ್ಫೆಕ್ಟ್ ಆಗಿ ಬಳಕೆ ಮಾಡ್ತಾರೆ ನೋಡಿ. ಮೆಟ್ರೋ ಫುಲ್ಲಿ ಪ್ಯಾಕ್ಡ್ ಇರುತ್ತೆ. ಇಂಥ ಕಡೆ ಅಂತ ನಿಮ್ಗೆ UAE ರೆಸಿಡೆಂಟ್ಸ್ ಒಬ್ರು ಸಿಗಲ್ಲ. ಇಲ್ಲೆಲ್ಲ UAE ರೆಸಿಡೆಂಟ್ಸ್ ಎಲ್ಲ ಶೇಕ್ಸ್ ಬರೋದೇ ಇಲ್ಲ. ಬಂದಿದೆ ನಮ್ದು ಟ್ರೈನ್, ನಮ್ದಾರು ಇಳಿಬೇಕು. ನಮ್ ಇಂಡಿಯನ್ಸ್ ತರ ರೋಡ್ ಇಳಿಯಕ್ಕೆ ಬಿಡಲ್ಲ, ಈ ಕಡೆ ಹೋಗಂಗಿಲ್ಲ. ಸೊ ಎಮಿರೇಟ್ಸ್ ಟವರ್ ಸ್ಟಾಪ್ ಅಲ್ಲಿ ಇಳ್ಕೊಂಡಿದೀವಿ. ಈಗ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳ್ತೀನಿ ಕೇಳಿ. ಮ್ಯೂಸಿಯಂ ಆಫ್ ಫ್ಯೂಚರ್ ಅಲ್ಲರ. ನಾವು ವಿಕಿಪೀಡಿಯಾದಲ್ಲೆಲ್ಲ ಚೆಕ್ ಮಾಡಿದ್ವಿ. 200 dirhams ಏನು ಅಂದ್ರೆ ಮಿನಿಮಮ್ 10 days 10-15 days ಅರ್ಲಿ ಬುಕ್ ಮಾಡಿದ್ರೆ ಮಾತ್ರ ನಮಗೆ ಟಿಕೆಟ್ ಸಿಗತ್ತೆ. ನೀವು ಇವತ್ತು ದುಬೈಗೆ ಬಂದಿದೀವಿ, ಇವತ್ತೇ ಬುಕ್ ಮಾಡ್ಬಿಡ್ತೀವಿ ಅಂದ್ರೆ ಅದು ಕನ್ಸು. ಟಿಕೆಟ್ ಸಿಗಲ್ಲ. ನೋಡಿ ಮೆಟ್ರೋ ಮಾತ್ರ ಸಿಕ್ಕಾಪಟ್ಟೆ ವ್ಯವಸ್ಥಿತವಾಗಿದೆ, ಯಾರು ನಿಮ್ಮನ್ನ ತಡೆಯಲ್ಲ. ಕಾರ್ಡ್ ಒಂದು ಇಟ್ಕೊಂಡ್ಬಿಟ್ರೆ ತೋರ್ತೀನಿ ನೋಡಿ. ನಿಮ್ಮ ಹತ್ರ ಈ ಥರದೊಂದು ಕಾರ್ಡ್ ಇರಬೇಕಾಗತ್ತೆ ಸ್ನೇಹಿತರೆ. ನೋಡಿ ಇಲ್ಲಿಂದ ಮೆಟ್ರೋ ಇಂದ ಕನೆಕ್ಷನ್ ತಗೋತಾ ಇದೆ ನೋಡಿ. MOTF ಆನ್ಲೈನ್ ಶಾಪ್ ನಾವು ಓಪನ್ ಅಂತೆ ನೋಡಿ. ಮ್ಯೂಸಿಯಂ ಆಫ್ ದ ಫ್ಯೂಚರ್ ಲೋಗೋ ಇದೆ, ಇಲ್ಲಿಂದ ಎಂಟ್ರಿ ಕೊಡ್ತಿದ್ದಾರೆ. ಸರ್ ಇದಿತ್ತು ಓಪನ್? ಯಾ, ಥ್ಯಾಂಕ್ ಯು. ನೋಡಿ ಓಪನ್ ಇದೆ ಅಂತೆ ನೋಡಿ. ಎಂಟ್ರಿನ ಫ್ಯೂಚರಿಸ್ಟಿಕ್. ನನಗೆ ಯಾಕೋ ಫ್ಲೈಟ್ ಒಳಗೆ ಹೋದಂಗೆ ಫೀಲ್ ಆಗ್ತಿದ್ದಾರೆ. ಸ್ನೇಹಿತರೆ ನೋಡಿ, ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಆನ್ ದ ಅರ್ತ್ ಅಂತ ಇದು. ಯಾ, ವೇರ್ ಆರ್ ಯು ಫ್ರಮ್? ಫಿಲಿಪೀನ್ಸ್. ವಾವ್. ಸ್ನೇಹಿತರೆ ನೋಡಿ, ಇವರು ಫಿಲಿಪೀನ್ಸ್ ಇಂದ ಇರುತ್ತೆ. ಸೊ ನಮಗೆ ಅವರೇ ಬಂದು ನೀವು ಲಾಗರ್ಸ್ ಅಂತ ಕೇಳಿದ್ರು, ಎಸ್ ಅಂತ ಹೇಳಿದೀವಿ. ಅಯ್ಯೋ ಟ್ರಾವೆಲ್ ಯಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳಿದ್ದಾರೆ. ನಾವೀಗ ಫ್ಯೂಚರ್ ಮ್ಯೂಸಿಯಂ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಫ್ಯೂಚರ್ ಮ್ಯೂಸಿಯಮ್ಮು. ದುಬೈಗೆ ಭೇಟಿ ನೀಡುವ ಪ್ರತಿಯೊಬ್ಬರು ಇಲ್ಲಿಗಂತೂ ಭೇಟಿ ಕೊಡ್ತಾರೆ. ಈ ಫ್ಯೂಚರ್ ಮ್ಯೂಸಿಯಂನ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಅಂದ ಅರ್ಥ ಅಂದರೆ ಭೂಮಿಯ ಮೇಲಿರುವ ಅತ್ಯಂತ ಸುಂದರವಾದ ರಚನೆ ಅಂತ ದುಬೈಯವರು ಇವರೇ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಾವಂತೂ ಖಂಡಿತ ಒಪ್ಪಲ್ಲ. ನಮ್ಮ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ತಾಜ್ ಮಹಲ್ಲು, ಬೇಲೂರು, ಹಳೇಬೀಡು, ಹಂಪೆ ಸೇರಿದಂತೆ ಎಷ್ಟೋ ವಾಸ್ತುಶಿಲ್ಪಗಳಿದೆ. ಅವೆಲ್ಲವೂ ಭೂಮಿ ಮೇಲಿರುವ ಅತ್ಯಂತ ಸುಂದರವಾದ ರಚನೆಗಳೇ ನಮ್ಮ ಪ್ರಕಾರ. ಹೊರಗಡೆ ಫುಲ್ಲು ಶೆಕೆ ಇತ್ತು, ಇಲ್ಲಿ ಒಳಗಡೆ ಹೇಗಿದೆ ನೋಡೋಣ. ಫುಲ್ ಚಿಲ್ಡ್ ಆಗಿದೆ ನೋಡಿ. ಕಂಪ್ಲೀಟ್ ಬುಕ್ ಫೀಲೇ ಚೇಂಜ್ ಇದೆ ಇಲ್ಲಿ ನೋಡಿ ಸ್ನೇಹಿತರೆ. ಬುಕ್ಕಿಂಗ್ ಪಾರ್ಟ್ಸ್ ಯಾವ ತರ ಇದೆ ನೋಡಿ. ಲೋನ್ ಅವ್ರು ನಮ್ಗೊಂಥರ ಬ್ಯಾಂಕ್ ಇದ್ದಂಗೆ, ಹಾಗಾಗಿ ಅವರೇ ಮೊದಲು ಹೋಗಿ ಎಲ್ಲಾ ಕಡೆ ಟಿಕೆಟ್ ಎಲ್ಲ ಪರ್ಚೇಸ್ ಮಾಡ್ಬಿಡ್ತಾರೆ. This box is a ticket. Where is my ticket? Inside there is a wristband, so you will wear it and join the line. Okay. ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ ಸ್ನೇಹಿತರೆ.
ಸೊ ಇಟ್ಸ್ ಅ ಇಯರ್ 2071 ಸ್ನೇಹಿತರೆ, ಕರೆಕ್ಟಾಗಿ ಬರ್ದಿಯಾರ ನೋಡಿ. ನಮ್ಮ ಜರ್ನಿ 2071ಕ್ಕೆ ಹೋಗ್ತಿದೆ ಅಂದರೆ ಫ್ಯೂಚರ್ಗೆ. ಬನ್ನಿ ಈಗ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬೆಳ್ಳಿಯ ತೇರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಲಿಫ್ಟ್ ಪಳ 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 ಅಂತ ಹೊಳಿತಾ ಇದೆ. ಮುಂದೆ ನಮಗೊಂದು ವಿಶೇಷವಾದ ರೂಮ್ ಒಳಗೆ ಎಂಟ್ರಿ ಸಿಗುತ್ತೆ. ಈ ರೂಮ್ ಒಳಗೆ ಹೋದ ಕೂಡಲೇ ಒಂಥರ ವಿಶೇಷವಾದ ಲೈಟು. ಇಲ್ಲಿ ಇನ್ನೊಂದು ವಿಚಿತ್ರ ಏನು ಅಂದರೆ AI ನಿರೂಪಕಿ ನಮ್ಮನ್ನ ಬರಮಾಡ್ಕೊಳ್ತಾರೆ. This is Suparna speaking. I'm your space shuttle launching supervisor. You are standing in Mohammed bin Rashid Spaceport. Welcome to my home. But everything you see here was envisioned by the Dubai Future Foundation and brought to life by storytellers. ನಂತರ ಪ್ರತಿಯೊಂದು ಮಾಹಿತಿಗಳನ್ನ ಏನು ಈ ಫ್ಯೂಚರ್ ಮ್ಯೂಸಿಯಮ್ಮು ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದೀವಿ ಈಗ ಅನ್ನೋದು ಮಾಹಿತಿ ಕೊಡ್ತಾರೆ. ಇಲ್ಲಿಂದ ನಮಗೆ ಡೈರೆಕ್ಟಾಗಿ ಒಂದು ಲಿಫ್ಟ್ ಸ್ವರ್ಗದ ಬಾಗಿಲು ಓಪನ್ ಆದಂಗೆ ಓಪನ್ ಆಗುತ್ತೆ. ಬನ್ನಿ ನಮ್ಮ ಜರ್ನಿಯಲ್ಲಿ ನೀವು ಪಾಲ್ಗೊಳ್ಳಿ. ಪ್ರತಿಯೊಂದು ಮಾಹಿತಿಗಳನ್ನ ಕ್ಲೀನಾಗಿ ಕೊಡ್ತೀವಿ. ನೋಡ್ಬೋದು ಲಿಫ್ಟ್ ಡೋರೆಲ್ಲ ಲಾಕ್ ಆಗಿಬಿಡ್ತು. ಏನಾಗ್ತಿದೆ ಅಂತ ನೋಡಿದ್ರೆ ರಾಕೆಟ್ ಒಳಗೆ ನಮ್ಮನ್ನು ಕೂರಿಸ್ಬಿಟ್ಟಿದ್ದಾರೆ. ಇಗ್ನಿಷನ್ ಆಗಿದೆ, ರಾಕೆಟ್ ಕೆಳಗಡೆ ಬೆಂಕಿ ಹೊತ್ಕೊಂಡಿದೆ. ನೋಡಿ ಸ್ಪೇಸ್ ಶಟಲ್ ಅಂದರೆ ನಮ್ಮ ಸ್ಪೇಸ್ ಶಿಪ್ ಭೂಮಿಯಿಂದ ಆಕಾಶದ ಕಡೆನೇ ಹೊರಡ್ತಾ ಇದೆ. ನಾವು ಕಿಟಕಿಗಳ ಕಡೆ ನೋಡಿಕೊಂಡು ವಿಡಿಯೋ ಮಾಡ್ಕೊತಿದ್ದೀವಿ. ಒಳಗಡೆ ಮಾತ್ರ ಆಕ್ಸಿಜನ್ ಎಲ್ಲ ಕರೆಕ್ಟಾಗೇ ಇದೆ. ನೋಡ್ಬೋದು ಎರಡು ರೀತಿಯಲ್ಲಿ ರೋಹನ್ ಮೊಬೈಲಲ್ಲೂ ಒಂದು ವ್ಯೂ ಇದೆ, ಗೋಪ್ರೋನಲ್ಲೂ ಒಂದು ವ್ಯೂ ಇದೆ. ನೋಡಿ ಯಾವ ಥರ ಹೋಗ್ತಿದೆ ಅಂತ. ನಮಗೆ ಆ್ಯಕ್ಚುಲಾಗಿ ಒಂದು ರಾಕೆಟ್ನಲ್ಲಿ ಬಾಹ್ಯಾಕಾಶಕ್ಕೆ ಹೋದಾಗ ಯಾವ ಥರ ಫೀಲಿಂಗ್ ಸಿಗುತ್ತಲ್ವ ಅದೇ ಥರ ಫೀಲಿಂಗ್ ಸಿಗುತ್ತೆ. ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ದುಬೈ ಅವರು ನಿರ್ಮಾಣ ಮಾಡಿರುವಂತಹ OSS ಹೋಪ್ ಅನ್ನುವ ಸ್ಪೇಸ್ ಶಟಲ್ ಬಾಹ್ಯಾಕಾಶದಲ್ಲಿದೆ. ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ರಾಕೆಟಿಗೆ ಅಲ್ಲಿಗೆ ಡಾಕಿಂಗ್ ಆಗುತ್ತೆ. ನೋಡಿ ಒಂದು ವಿಸ್ಮಯವಾದ ಅನುಭವ ಸ್ನೇಹಿತರೆ. ತಾವೆಲ್ಲರೂ ಇಲ್ಲಿಗೆ ಬಂದು ಇದೊಂದು ಅನುಭವನ ಪಡೆದುಕೊಂಡ್ರೆ ಮಾತ್ರ ನಿಮಗೆ ಅನುಭವ ಸಿಗುತ್ತೆ. ಅದರ್ವೈಸ್ ಇದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಈಗ ಡಾಕಿಂಗ್ ಆಗ್ತಾ ಇದೆ. ನಾವು ಏನು ನಡೀತಿದೆ ಸುತ್ತಮುತ್ತ ಅಂತ ನನಗೂ ಅರ್ಥನೇ ಆಗ್ತಿಲ್ಲ. ನೋಡಿ ಪ್ರಾಪರಾಗಿ ನಮ್ಮ ರಾಕೆಟ್ ಡಾಕಿಂಗ್ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಇನ್ಸೈಡೆಲ್ಲ ಲೈಟೆಲ್ಲ ಆಫ್ ಬೇರೆ ಮಾಡಿಬಿಟ್ಟಿದ್ದಾರೆ. OSS ಹೋಪು ಅಲ್ಲಿಗೆ ನಮಗೆ ವೆಲ್ಕಮ್ ಕೂಡ ಸಿಗ್ತಾ ಇದೆ. ನಮ್ಮ ಸ್ಪೇಸ್ ಶಿಪ್ ಈಗ OSS ಹೋಪ್ ಸ್ಪೇಸ್ ಶಟಲಲ್ಲಿ ಡಾಕ್ ಆಗಿದೆ. ಪ್ರಾಪರಾಗಿ ಡೋರ್ ಕೂಡ ಓಪನ್ ಆಗಿದೆ. ನಾವೀಗ ಸ್ಪೇಸ್ ಶಟಲ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಇಲ್ಲಿ ನಾವು ಹೆಚ್ಚಿನ ವಿಡಿಯೋ ತಗೊಳ್ತಾ ಇಲ್ಲ. ಕಾರಣ ಏನಂದರೆ ಸ್ನೇಹಿತರೆ, ನೀವು ಆ್ಯಕ್ಚುಲಾಗಿ ಬಂದು ಇದನ್ನೆಲ್ಲ ನೋಡಬೇಕು, ಅನುಭವಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಎಲ್ಲದೂ ನಾವು ಇಲ್ಲೇ ವಿಡಿಯೋ ಮಾಡಿ ತೋರಿಸ್ಬಿಟ್ರೆ ನೀವು ಯಾರೂ ಬರಲ್ಲ, ನಿಮ್ಗೆ ಅನುಭವ ಸಿಗಲ್ಲ. ಬರೋ ಟೈಮ್ ಆಯ್ತು ಶಿವಮೊಗ್ಗ ಬರ್ರೋ, ಬೆಂಗಳೂರು. ಈಗ ನಂತರ ಮತ್ತೆ ಸ್ಪೇಸ್ ಶಟಲ್ ಕಂಪ್ಲೀಟಾಗಿ ನಾವು ನೋಡಿಬಿಟ್ಟು ವಾಪಸ್ ಭೂಮಿ ಕಡೆ ನಮ್ಮ ಪ್ರಯಾಣ ಬೆಳೆಸಿದ್ದೀವಿ. ನಮ್ಮ ಈ ಜರ್ನಿಯ ಸಂದರ್ಭದಲ್ಲಿ ನಮಗೆ ಇಲ್ಲಿ ನಮ್ಮ ಭಾರತೀಯ ಹೆಮ್ಮೆಯ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರು ನೆನಪಾದರು. ಸೊ ಈಗ ನಮ್ಮ OSS ಹೋಪಿಂದ ನಮ್ಮ ಸ್ಪೇಸ್ ಶಿಪ್ಪು ಭೂಮಿ ಕಡೆ ಪ್ರಯಾಣ ನಡೆಸ್ತಾ ಇದೆ. ನೋಡ್ಬೋದು ಸ್ಪ್ಲಿಟ್ ವ್ಯೂವಲ್ಲಿ ನಿಮಗೆ ಪ್ರಾಪರ್ ವ್ಯೂ ಕೂಡ ಕಾಣಿಸ್ತಿದೆ. ಎಲ್ಲರೂ ಸೀರಿಯಸ್ ಮೂಡಲ್ಲಿ ಇದ್ದರೆ ನಾನು ರೋಹನ್ ಮಾತ್ರ ಕುಚೇಷ್ಟೆಗಳನ್ನ ಮಾಡಿಕೊಂಡು ಸೆಲ್ಫಿ ವಿಡಿಯೋ ತಕ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಜರ್ನಿಯ ಮೂಲ ಉದ್ದೇಶನೇ ಇದು. ನಾವು ಎಲ್ಲೆಲ್ಲಿ ಪ್ರಯಾಣ ಮಾಡ್ತೀವಿ ಆ ಪ್ರಯಾಣವನ್ನು ಸಂಪೂರ್ಣವಾಗಿ ನಾವು ಅನುಭವಿಸೋದು, ಹಾಗೆ ನಮ್ಮ ಅನುಭವಗಳನ್ನ ನಿಮ್ಮ ಮುಂದೆ ತೆರೆದಿಡೋದು. ಇದೇ ಉದ್ದೇಶದಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ನೋಡಿ ನಾವೀಗ ನಮ್ಮ ಸ್ಪೇಸ್ ಶಿಪ್ಪು ಹೋಗ್ತಾ ಇದೆ ಭೂಮಿ ಕಡೆ. ಫ್ರಮ್ OSS ಹೋಪಿಂದ ರೋಹನ್ ಮತ್ತು ಪ್ರಸನ್ನ ಸೆಲ್ಫಿ ವಿಡಿಯೋದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸ್ಪೇಸ್ ಶಿಪ್ಪು ದುಬೈನಲ್ಲಿ ಫ್ಯೂಚರ್ ಮ್ಯೂಸಿಯಂ ಹತ್ರ ಲ್ಯಾಂಡ್ ಆಗಲಿದೆ. ನೀವು ನೋಡ್ತಿದ್ದೀರಾ ಲ್ಯಾಂಡಿಂಗ್ ಗೇರ್ಸ್ ಎಲ್ಲ ಓಪನ್ ಆಗಿದೆ. ಸೇಫಾಗಿ ನಮ್ಮ ಸ್ಪೇಸ್ ಶಿಪ್ ಭೂಮಿಗೆ ಲ್ಯಾಂಡ್ ಆಗಿದೆ. ಸ್ಪೇಸ್ ಶಿಪ್ಪಿಂದ ಲ್ಯಾಂಡ್ ಆಗಿ ಡೈರೆಕ್ಟಾಗಿ ಅಬ್ಸರ್ವೇಷನ್ ಡೆಕ್ಕಿಗೆ ಬಂದಿದ್ದೀವಿ. ಸ್ನೇಹಿತರೆ ನಾವೀಗ ಬಂದ್ಬಿಟ್ಟು ಅಬ್ಸರ್ವೇಷನ್ ಡೆಕ್ ಮ್ಯೂಸಿಯಂ ಆಫ್ ಫ್ಯೂಚರ್ ಏನಿದೆ ಈ ಅಬ್ಸರ್ವೇಷನ್ ಡೆಕ್ಕಲ್ಲಿದ್ದೀವಿ. ತುಂಬ ಸಖತ್ ವ್ಯೂ ಇದೆ. ನೀವು ನೋಡ್ಬೋದು ಇದರಿಂದ ಕಂಪ್ಲೀಟು ದುಬೈದು ಲೆಫ್ಟು ರೈಟು ಎಲ್ಲದೂ ಕಾಣುತ್ತೆ ಪ್ರಾಪರಾಗಿ. ನೀವು ನೋಡ್ಬೋದು ಸಿಟಿ ಮಧ್ಯದಲ್ಲಿರೋ ರೋಡ್ ಸ್ನೇಹಿತರೆ ಇದು. ಅಂದರೆ ನಗರದ ಮಧ್ಯ ಹೃದಯ ಭಾಗದಲ್ಲಿರುವ ರಸ್ತೆ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಆ್ಯಕ್ಚುಲಿ ನೀವು ಒಂದ್ಸಲ ಫ್ಯೂಚರಿಗೆ ಭೇಟಿ ಕೊಡಲೇಬೇಕು. ನಾವು ರೆಕಮೆಂಡ್ ಮಾಡ್ತೀವಿ. ದುಬೈಗೆ ಬಂದರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿದೆ. ನಾವು ಇಷ್ಟೋ ತನಕ ಇಲ್ಲಿಂದ ಮೇಲ್ಗಡೆ ಎಲ್ಲ ಓಡಾಡಿ ಈಗ ಇಲ್ಲಿಗೆ ಬಂದಿರೋದು. ಇಲ್ಲಿಂದ ಹೊರಟು ಕೂಡಲೇ ರೋಹನ್ ನನಗೆ ಹೇಳ್ದ, ಬ್ರೋ ಬನ್ನಿ ನಾನು ಆ್ಯಕ್ಚುಯಲ್ ಫ್ಯೂಚರಿಗೆ ಈಗ ಕರ್ಕೊಂಡು ಹೋಗ್ತೀನಿ. ಒಂದು ಇನೋವೇಟಿವ್ ಥಿಂಗ್ ಏನೋ ಇದೆ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ದ. ನಾನು ಏನಿರ್ಬೋದು ಅಂತ ಕುತೂಹಲದಲ್ಲಿ ಹೋಗ್ತಾ ಇದ್ದರೆ ಕೂಡಲೇ ನಮಗೊಂದು ಫ್ಯೂಚರಿಸ್ಟಿಕ್ ವಿಂಡೋ ಕಾಣಿಸ್ತು. ನೋಡ್ತಾ ವಿಂಡೋ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿಬಿಡ್ತು. ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಇಲ್ಲಿಂದ ಬಂದರೆ ಫ್ಯೂಚರಲ್ಲಿ ಇದೀವಲ್ವಾ, ಪ್ರೆಸೆಂಟಲ್ಲಂತೂ ಮರ ಗಿಡ ಎಲ್ಲ ಕಡಿದು ಹಾಳು ಮಾಡಿ ಸರ್ವನಾಶ ಮಾಡಿಬಿಟ್ಟಿದ್ದೀವಿ. ಸೊ ಫ್ಯೂಚರಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ. ಮೊದಲು ಈ ಥರ ಇತ್ತು, ಎಷ್ಟೊಂದು ವರ್ಷಗಳ ಹಿಂದೆ ಈ ಥರ ಇತ್ತು, ಮಳೆ ಬೀಳ್ತಿತ್ತು, ಮರಗಳು ಭೂಮಿ ಒಳಗೆ ಬೇರೆ ಈ ಥರ ಎಲ್ಲ ಬಿಟ್ಕೊಂಡಿತ್ತು ಅಂತ ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಭೂಮಿ ಮೇಲಿರೋ ಎಲ್ಲ DNA ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೋಡ್ಬೋದು
ನಾವೀಗ ಆಲ್ರೆಡಿ ಫ್ಯೂಚರಲ್ಲಿ ಇದ್ದೀವಿ. ಭೂಮಿ ಮೇಲಂತೂ ಸಸ್ಯ ಸಂಕುಲ ಜೀವ ಸಂಕುಲ ಎಲ್ಲ ನಾಶ ಆಗಿಬಿಟ್ಟಿದೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಭೂಮಿ ಮೇಲಿರೋ ಎಲ್ಲ ಪ್ರಾಣಿಗಳು, ಜಂತುಗಳು, ಕ್ರಿಮಿ ಕೀಟಗಳು ಎಲ್ಲದ್ರದ್ದು DNA ತಂದು ಇಲ್ಲಿ ಸ್ಟೋರ್ ಮಾಡಿಬಿಟ್ಟಿದಾರಂತೆ. ಯಾರೋ ಒಬ್ರು ಹೇಳಿದ್ರು, ಎಷ್ಟು ನಿಜಾನೋ ಸುಳ್ಳೋ ನನಗಂತೂ ಖಂಡಿತ ಗೊತ್ತಿಲ್ಲ. ರೋಹನ್ ಅಂತೂ ಚೆನ್ನಾಗಿ ಸುತ್ತಾಡಿಸಿ ಮತ್ತೊಂದು ಪ್ಲೇಸಿಗೆ ಕರ್ಕೊಂಡು ಬಂದ. ಇದು ಅಬ್ಸರ್ವೇಷನ್ ಡೆಕ್ ಇರೋ ಫ್ಲೋರಲ್ಲೇ ಇರೋದು. ಇಲ್ಲಿಗೆ ಬಂದಮೇಲೆ ನನಗೆ ಸಂಪೂರ್ಣವಾಗಿ ಅರ್ಥ ಆಯಿತು, ಭವಿಷ್ಯ ಈ ಥರ ಖಂಡಿತ ಇರಬಾರ್ದು. ಏನು ಅಂದರೆ ನಮಗೆ ಭೂಮಿ ಮೇಲಿರೋ ಸಸ್ಯ ಸಂಕುಲ ಜೀವ ಸಂಕುಲ ಎಲ್ಲ ನಮಗೆ ನೇರವಾಗಿ ಝೂನಲ್ಲಿ ಅಥವಾ ಕಾಡಲ್ಲಿ ಹೋಗಿ ನೋಡೋ ರೀತಿ ಇರಬೇಕು. ಎಲ್ಲ ಸರ್ವನಾಶ ಮಾಡ್ಕೊಂಬಿಟ್ಟ ಮನುಷ್ಯ ಅಂತ ಅಂದರೆ ಈ ಥರ ಬಂದು ಗಾಜಿನ ಬಾಟ್ಲಿ ಮ್ಯೂಸಿಯಂ ಒಳಗೆ ನಾವು ನೋಡ್ತಾ ಕೂತ್ಕೋಬೇಕಾಗುತ್ತೆ. ನಾವು ಇಲ್ಲಿಂದ ಈಗ ಹೊರಗಡೆ ಎಕ್ಸಿಟ್ ಆಗಬೇಕು. ನಾನು ಆಲ್ರೆಡಿ ಎಲ್ಲದನ್ನು ನೋಡಿ ತಲೆ ಕೆಟ್ಟೋಗ್ಬಿಟ್ಟಿದ್ದು ನನಗೂ. ರೋಹನ್ ಬನ್ನಿ ಬ್ರೋ ಎಕ್ಸಿಟ್ ಆಗೋಣ ಅಂತ ಕರ್ಕೊಂಡು ಹೋದ. ಡೆಕ್ಕಿಂದ ಎಕ್ಸಿಟ್ ಆದ ಕೂಡಲೇ ನಮಗೆ ಆಕ್ಚುಯಲ್ ಮ್ಯೂಸಿಯಂ ಸಿಗುತ್ತೆ. ಈ ಮ್ಯೂಸಿಯಂನಲ್ಲಿ ಫ್ಯೂಚರ್ಗೆ ಸಂಬಂಧಪಟ್ಟ ಐಟಮ್ನೆಲ್ಲ ಇಟ್ಟಿದ್ದಾರೆ. ನಂತರನೇ ಕಾಣೋ ಒಂದು AI ರೋಬೋಟ್ ಕೂಡ ಇಲ್ಲಿತ್ತು. ನೋಡಿದೆ, ವೀಡಿಯೋನು ಮಾಡಿಕೊಂಡೆ. ಈ ಕಾರ್ ಇದೆಯಲ್ಲ, ಈ ಕಾರ್ ನಾನು ಫ್ಯೂಚರಲ್ಲಿ ತಗೊಳ್ಳೇಬೇಕು. ಆದರೆ ಇದು ಏನು ಮಾಡ್ತೀರಾ, ಈ ಕಾರ್ ಫ್ಯೂಚರಲ್ಲೇ ಇದೆ. ಸೈಕಲ್ ನೋಡಿದೆ, ಆ ಸೈಕಲ್ಗೆ ಪೆಡಲ್ಗಳೇ ಇಲ್ಲ ಸ್ನೇಹಿತರೆ. ನೋಡಿ, ಇದು ಫ್ಯೂಚರಿಸ್ಟಿಕ್ ಸೈಕಲ್. ಇದು ಬಾಹ್ಯಾಕಾಶದಲ್ಲಿ ಬಳಸುವಂಥ ಪಾಡು ಜೆಟ್ ಸೂಟು. ಈ ಜೆಟ್ ಸೂಟ್ ಏನಾರು ಹಾಕೊಂಬಿಟ್ರೆ ಆಕಾಶದಲ್ಲೆಲ್ಲ ನೀವೇ ಅಕ್ಕಿ ಥರ ಹಾರಾಡ್ಬಿಡ್ಬೋದು. ವಿಂಗ್ಸೇ ಇಲ್ದಿರೋ ಅಂಥ ಡ್ರೋನು, ಚಾರ್ಜೇ ಇಲ್ದಿರೋ ಅಂಥ ನಾಯಿ, ಏನೇನು ಬೇಕು ಸ್ನೇಹಿತರೆ ನಿಮಗೆ ಈ ಫ್ಯೂಚರಿಸ್ಟಿಕ್ ಮ್ಯೂಸಿಯಮಲ್ಲಿ ಎಲ್ಲದೂ ಇದೆ. ಒಂದು ಸಲ ಬರಲೇಬೇಕು ನೀವು. ನಾನು ರೋನು ಎಲ್ಲ ತಿರುಗಿ ತಲೆ ಕೆಟ್ಟು ಲಾಸ್ಟಿಗೆ ಎಕ್ಸಿಟ್ ಆಗಬೇಡ ಅಂತ ಡಿಸೈಡ್ ಮಾಡಿದ್ವಿ. ಲಿಫ್ಟು ಬಟನ್ ಒತ್ತದ ಕೂಡಲೇ ಕೆಳಗೋಯ್ತು ಸುಯ್ ಅಂತ. ನೆಕ್ಸ್ಟ್ ಇಲ್ಲಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ಫಸ್ಟ್ ಮತ್ತೆ ಕೇಳ್ತು ಲಾಗೌಟ್ ಮಾಡಿ, ಟಿಕೆಟ್ ಯಾರು ತಗೊಂಡಿಲ್ದಿದ್ರೆ ಇಲ್ಲಿ ಮತ್ತೊಂದು ಸಲ ಟಿಕೆಟ್ ಚೆಕ್ ಮಾಡುತ್ತಿ ಮಿಷಿನು. ಇಲ್ಲಿಂದ ಹೊರಗಡೆ ಬಂದರೆ ಇವತ್ತಿನ ಫ್ಯೂಚರ್ ಮ್ಯೂಸಿಯಂ ದರ್ಶನ ಮುಗೀತು. ಮಸ್ಟ್ ರೆಕಮೆಂಡೆಡ್ ಪ್ಲೇಸು ದುಬೈನಲ್ಲಿ. ಬುರ್ಜ್ ಖಲೀಫಾ ಪ್ರಪಂಚದ ಅತ್ಯಂತ ಎತ್ತರವಾದ ಮ್ಯಾನ್ ಮೇಡ್ ಸ್ಟ್ರಕ್ಚರ್ ಎಕ್ಸ್ಪ್ಲೋರ್ ಮಾಡಾಯ್ತು. ಖುಷಿ ಆಗೋಯ್ತು. ಪ್ರಪಂಚದ ಅತ್ಯಂತ ವೇಗವಾಗಿ ಚಲಿಸುವ ಲಿಫ್ಟು ಎಲಿವೇಟರ್ನಲ್ಲಿ